ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮುಂದುವರೆದಿರೋದ್ರಿಂದ ಈ ಯುದ್ಧದ ಎಫೆಕ್ಟ್ ನೇರವಾಗಿ ಭಾರತಕ್ಕೆ ತಟ್ಟಿದೆ. ಭಾರತಕ್ಕೆ ಅಂತ ಅಂದ್ರೆ ಹೋಟೆಲ್ಗಳು ಸಪ್ಲೈ ಆಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ, ನೋ ಸ್ಟಾಕ್ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತೆ. ಹಾಗಾಗಿ ಅತಿ ದೊಡ್ಡ ಹೊಡೆತ ಮಧ್ಯಪ್ರಾಚ್ಯದ ಯುದ್ಧದಿಂದ ಹೊಡೆತ ಬಿದ್ದಿರೋದು ಹೋಟೆಲ್ಗಳಿಗೆ ಅಂತ. ಬಹುತೇಕ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ ಅಂತೆ. ಕಾರಣ ವಾಣಿಜ್ಯ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ, ನೋ ಸ್ಟಾಕ್ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಹೋಟೆಲ್ ಊಟ ನಂಬ್ಕೊಂಡಿರೋ ಗ್ರಾಹಕರಿಗೂ ಕೂಡ ಶಾಕಿಂಗ್ ಸುದ್ದಿ ಇದು. ಗಲ್ಫ್ ಯುದ್ಧದ ಎಫೆಕ್ಟ್ ಜನಸಾಮಾನ್ಯರಿಗೂ ತಟ್ತಾ ಇದೆ. ಹೋಟೆಲ್ನಲ್ಲಿ ಇವತ್ತಿನಿಂದ ಊಟ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಟೆನ್ಷನ್ ಇದೆ. ಆದ್ರೆ ನಾಳೆಯಿಂದ ಊಟ ತಿಂಡಿ ಸಿಗೋದು ಡೌಟ್ ಅಂತೆ. ಬಹುತೇಕ ಇವತ್ತು ಸ್ವಲ್ಪ ಸಿಕ್ಕರೂ ಕೂಡ ಹೋಟೆಲ್ಗಳಲ್ಲಿ ಕೆಲವೊಂದಷ್ಟು ಕಡೆ ನಾಳೆಯಿಂದ ಕಂಪ್ಲೀಟ್ ಆಗಿ ಬಂದಾಗೋ ಸಾಧ್ಯತೆ. ವಾರ್ ಎಫೆಕ್ಟ್ ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ಪೆಟ್ಟು ಬಿದ್ದಿದೆ. ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ ಅಂತ. ಹಾಗಾಗಿ ಹೋಟೆಲ್ ಬಿಸ್ನೆಸ್ಗೆ ಅತಿ ದೊಡ್ಡ ಹೊಡೆತ. ಜಸ್ಟ್ ನಿಮಗೆ ಸಿಲಿಂಡರ್ ಸಮಸ್ಯೆ ಈಗ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಯುದ್ಧ ಹಿಂಗೆ ಮುಂದುವರೆದ್ರೆ ನಾಳೆ ದಿನ ಪೆಟ್ರೋಲು ಸಿಗಂಗಿಲ್ಲ ಅಂತ. ಯಾಕಂದ್ರೆ ತೈಲ ಅಲ್ಲಿಂದಲೇ ನಮಗೆ ಸರಬರಾಜು ಆಗಬೇಕು, ಸಪ್ಲೈ ಆಗಬೇಕು, ಬಟ್ ಆಗ್ತಾ ಇಲ್ಲ ಅಂತ. ಸೊ ಹಂಗಾಗಿ ನೋ ಸ್ಟಾಕ್ ಅನ್ನುವಂಥ ಉತ್ತರಗಳು ಸಿಗ್ತಾ ಇದೆ. ಇವತ್ತು ಮಧ್ಯಾಹ್ನದಿಂದಲೇ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ಬಿಡುತ್ತಾ. ಹೋಟೆಲ್ಗಳಿಗೆ ಮೊದಲಿನಂತೆ ನಿತ್ಯ ಸಪ್ಲೈ ಆಗ್ತಿಲ್ವಂತೆ ಸಿಲಿಂಡರ್. ಕೊಲ್ಲಿ ರಾಷ್ಟ್ರಗಳ ವಾರ್ನಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇಂಡಿಯನ್, HP, ಭಾರತ್ ಯಾವುದೇ ಸಿಲಿಂಡರ್ ಇದ್ರೂ ಕೂಡ ಯಾವುದು ಸಿಗ್ತಾ ಇಲ್ಲ. ಮುಖ್ಯ ಡೀಲರ್ಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಸಿಲಿಂಡರ್ ಸರಬರಾಜು ಸ್ಥಗಿತದಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಹೋಟೆಲ್ ಬಿಸ್ನೆಸ್ ಮಾಡಕ್ಕಾಗಲ್ಲ ಸಿಲಿಂಡರ್ ಇಲ್ಲ ಅಂದ್ರೆ. ಈಗಾಗಲೇ ಸಿಲಿಂಡರ್ ಕೊರತೆಯಿಂದ ಕೆಲ ಹೋಟೆಲ್ಗಳು ಆಲ್ರೆಡಿ ಕ್ಲೋಸ್ ಆಗಿದೆ. ಕೆಲವರು ಸ್ಟಾಕ್ ಉಟ್ಕೊಂಡವ್ರು ಮಾತ್ರ ಈಗ ಹೋಟೆಲ್ಗಳನ್ನು ನಡೆಸ್ತಿದ್ದಾರೆ. ನಾಳೆಯಿಂದ ಬಹುತೇಕ ಎಲ್ಲವೂ ಕೂಡ ಬಂದ್ ಆಗೋ ಸಾಧ್ಯತೆ. ಹಂಗಾಗಿ ಕೇಂದ್ರ ಸಚಿವರಿಗೆ ಪರಿಸ್ಥಿತಿಯನ್ನ ಹೋಟೆಲ್ ಉದ್ಯಮಿಗಳು ವಿವರಿಸಿದ್ದಾರಂತೆ. ಈಗಾಗಲೇ ತಮಿಳುನಾಡಿನಲ್ಲಿ ಸಿಲಿಂಡರ್ ಸಿಗ್ತಾನೆ ಇಲ್ಲ. ಹಂಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡು ಹೋಟೆಲ್ ಅಸೋಸಿಯೇಷನ್ ಪತ್ರ ಬರೆದಿದೆ ಅಂತೆ. ಕೂಡಲೇ ಮಧ್ಯಪ್ರವೇಶ ಮಾಡಿ ಸಿಲಿಂಡರ್ ಪೂರೈಕೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ಹಂಗಾಗಿ ಇವತ್ತು ಮಧ್ಯಾಹ್ನದಿಂದಲೇ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದ್ರೆ ಅಲ್ಲೆಲ್ಲೋ ಇರಾನು, ಇಸ್ರೇಲು, ಅಮೆರಿಕ ಯುದ್ಧ ಮಾಡ್ಕೊಂಡ್ರೆ ನಮಗೇನ್ ಸಂಬಂಧ ಅನ್ನೋರ್ಗೆ ಈಗ ಮೋಸ್ಟ್ಲಿ ಪರಿಸ್ಥಿತಿಯ ಅರ್ಥ ಆಗಿರುತ್ತೆ ಅಂತ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ಗೂ ಕೂಡ ಅಭಾವ ಎದುರಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಹಂಗಾಗಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಪ್ರಯತ್ನಗಳು ಆಗಬೇಕು ಅಂತ ಮೊದಲ ಹಂತವಾಗಿ ಹೋಟೆಲ್ ಅಸೋಸಿಯೇಷನ್ ಅವರು ಮನವಿ ಮಾಡಿಕೊಳ್ತಿದ್ದಾರೆ. ಕೇಂದ್ರ ಸಚಿವರಾದಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಪತ್ರ ಬರೆಯೋ ಮೂಲಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಏನ್ ಮಾಡಬಹುದು, ಅಲ್ಟರ್ನೇಟ್ ಆಗಿ ಈ ವ್ಯವಸ್ಥೆ ಹೆಂಗ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ಚಿಂತನೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಸರ್ಕಾರಗಳ ಜವಾಬ್ದಾರಿ, ಅದ್ರ ಜೊತೆಗೆ ಹೋಟೆಲ್ ಉದ್ಯಮಿಗಳಿಗೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಮಾಡಕ್ಕಾಗತ್ತಾ? ಸದ್ಯದ ಪರಿಸ್ಥಿತಿಗೆ ಯಾವುದೂ ಪರ್ಯಾಯ ವ್ಯವಸ್ಥೆ ಇಲ್ಲ. ನಾವೆಲ್ಲರೂ ಕೂಡ ನೆಚ್ಕೊಂಡಿದ್ದು ಇದೇ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ. ಹಂಗಾಗಿ ಕೆಲವರು ಸ್ಟಾಕ್ ಇಟ್ಕೊಂಡಿದ್ದೀವಿ, ಇವತ್ತು ನಾಳೆ ಆಗುತ್ತೆ, ಓಕೆ, ಬಟ್ ಸಿಲಿಂಡರ್ಗಳು ಸಪ್ಲೈ ಆಗದೆ ಇದ್ರೆ ನಾಳೆ ದಿನ ನಾವು ಹೋಟೆಲ್ ತೆಗೆದು ಬಿಸ್ನೆಸ್ ಮಾಡೋದು ತೀರಾ ಕಷ್ಟ ಆಗ್ಬಿಡುತ್ತೆ ಅಂತ. ಹೆಂಗೆ ಹೋಟೆಲ್ಗಳು ಕ್ಲೋಸ್ ಆದ್ರೆ ಗ್ರಾಹಕರಿಗೆ ತೊಂದರೆನೋ, ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ಹೊಡೆತ ಇದು. ಅತಿ ದೊಡ್ಡ ಲಾಸ್ ಆಗ್ಬಿಡುತ್ತೆ. ಈಗೆಲ್ಲ ಕೋವಿಡ್ ಇಂದ ಈಗ ಚೇತರಿಸ್ಕೊಳ್ತಿದ್ದೀವಿ ಅನ್ನೋ ಮಾತನ್ನ ಹೋಟೆಲ್ ಉದ್ಯಮಿಗಳು ಮಾತಾಡ್ತಾ ಇದ್ರು. ಅಗೇನ್ ಮತ್ತೆ ಒಂದೆರಡು ದಿನ ಹೋಟೆಲ್ ಬಂದಾದ್ರೂ ಕೂಡ ಸಮಸ್ಯೆನೆ. ಅದು ಒಂದೆರಡು ದಿನಕ್ಕಾಗತ್ತಾ? ಈ ಯುದ್ಧ ಹಿಂಗೆ ಮುಂದುವರೆದು ಬಿಟ್ರೆ ಬಹುದಿನಗಳ ತನಕ ಕೂಡ ಈ ಸಮಸ್ಯೆಯನ್ನ ಫೇಸ್ ಮಾಡಬೇಕಾಗುತ್ತೆ. ಹಂಗಾಗಿ ಕೂಡಲೇ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಡಿ, ಹೆಂಗೆ ನಾವು ಬದುಕೋದು ಅಂತ ಉದ್ಯಮಿಗಳು
ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಪರಿಸ್ಥಿತಿಯ ಬಗ್ಗೆ. ಮೂರ್ನಾಲ್ಕು ದಿನ ಆಯ್ತು ಸರ್. 3-4 ದಿನದಿಂದ ಬರ್ತಾ ಇಲ್ಲ. ಮುಂಚೆ ಹೇಳಿದ ತಕ್ಷಣ ಬರ್ತಾ ಇತ್ತು. ಇವಾಗ ಹೇಳಿದ್ರೆ ಬೆಳಿಗ್ಗೆ ಹೇಳಿದ್ರೆ ಸಂಜೆ ತನಕ ಕೂಡ ಬರುವುದಿಲ್ಲ, ಹಾಗಾಗಿದೆ. ಅದಕ್ಕೋಸ್ಕರ ಈಗ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಯಾವ್ದು ನಡೆಯುವುದೇ ಇಲ್ಲಲ್ಲ ಈಗ ಒಳಗಡೆ. ಅಂದ್ರೆ ಇವತ್ತು ಸಂಜೆ ಮಾಡ್ಬೇಕು ಅನ್ಕೊಂಡಿದ್ರು ಅಂತೆಲ್ಲ ಸೇರಿ, ಅದೇ ಯಾವ್ದೋ ಹೋಟೆಲ್ ಅಲ್ಲಿ ಇವತ್ತು ಮೀಟಿಂಗ್ ಮಾಡೋ ಇದು ಇದೆ ಅಂತೆ. ಅದೇನಾಗತ್ತೋ ಗೊತ್ತಿಲ್ಲ, ಈಗ ನೋಡ್ಬೇಕು ಏನಾಗ್ತದೆ ಅಂತ. ಇವತ್ತು ಮೀಟಿಂಗ್ ಒಂದು 3-4 ದಿನ ಆಯ್ತು ಸರ್. 3-4 ದಿನದಿಂದ ಬರ್ತಾ ಇಲ್ಲ. ಮುಂಚೆ ಹೇಳಿದ ತಕ್ಷಣ ಬರ್ತಾ ಇತ್ತು. ಇವಾಗ ಹೇಳಿದ್ರೆ ಬೆಳಿಗ್ಗೆ ಹೇಳಿದ್ರೆ ಸಂಜೆ ತನಕ ಕೂಡ ಬರುವುದಿಲ್ಲ, ಹಾಗಾಗಿದೆ. ಅದಕ್ಕೋಸ್ಕರ ಈಗ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಯಾವ್ದು ನಡೆಯುವುದೇ ಇಲ್ಲಲ್ಲ ಈಗ ಒಳಗಡೆ. ಅಂದ್ರೆ ಇವತ್ತು ಸಂಜೆ ಮಾಡ್ಬೇಕು ಅನ್ಕೊಂಡಿದ್ರು ಅಂತೆಲ್ಲ ಸೇರಿ, ಅದೇ ಯಾವ್ದೋ ಹೋಟೆಲ್ ಅಲ್ಲಿ ಇವತ್ತು ಮೀಟಿಂಗ್ ಮಾಡೋ ಇದು ಇದೆ ಅಂತೆ. ಅದೇನಾಗತ್ತೋ ಗೊತ್ತಿಲ್ಲ, ಈಗ ನೋಡ್ಬೇಕು ಏನಾಗ್ತದೆ ಅಂತ. ಇವತ್ತು ಮೀಟಿಂಗ್ ಒಂದು 3-4 ಉದ್ಯಮಿಗಳು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ಸಿಲಿಂಡರ್ ಬೇಕೇ ಬೇಕು ಸರ್, ಸಪ್ಲೈ ಆಗದೆ ಇದ್ರೆ ಖಂಡಿತ ಕಷ್ಟ ಆಗುತ್ತೆ ನಮಗೆ ಅಂತ. ಕೊಲ್ಲಿ ವಾರ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಹೋಟೆಲ್ ಉದ್ಯಮಿಗಳನ್ನ ಕಂಗಾಲಾಗಿಸಿದೆ ಅಂತ. ಹೋಟೆಲ್ಗಳಿಗೆ ಈ ವಾಣಿಜ್ಯ ಬಳಕೆಗೆ ಅಂತ ಸಿಲಿಂಡರ್ಗಳು ಸರಬರಾಜಾಗ್ತಾ ಇತ್ತಲ್ಲ, ಮೇನ್ ಅಲ್ಲಿಯೇ ಪ್ರಾಬ್ಲಮ್ ಆಗಿದೆ. ಕಾರಣ ನೋ ಸ್ಟಾಕ್ ಅನ್ನುವಂಥ ಪರಿಸ್ಥಿತಿ ಇರೋದ್ರಿಂದ. ಸರಿಸುಮಾರು ಬೆಂಗಳೂರಿನ ಹೋಟೆಲ್ಗಳಿಗೆ ನಿತ್ಯ 40,000 ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇತ್ತಂತೆ. ಈಗ ರಾಜ್ಯದಾದ್ಯಂತ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಅಭಾವ ಉಂಟಾಗಿದೆ. 40,000 ಸಿಲಿಂಡರ್ಗಳು ಪೂರೈಕೆ ಆಗಬೇಕಂತೆ ಒಂದು ದಿನಕ್ಕೆ, ಬಟ್ ಆಗ್ತಾ ಇಲ್ಲ ಅಂತ. ಬೆಂಗಳೂರಿನಲ್ಲಿ ಶನಿವಾರದವರೆಗೆ ಮಾತ್ರ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ. ನಿನ್ನೆ ಬೆಳಗ್ಗೆಯಿಂದಲೇ ಯಾವುದೂ ಸರಬರಾಜಾಗಿಲ್ಲ, ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಇದೆಲ್ಲವೂ ಕೂಡ ನಿನ್ನೆಯೇ ಬಂದಾಗ್ಬಿಟ್ಟಿದೆ. ಸಿಲಿಂಡರ್ ತಂದ್ಕೊಡಿ ಸರ್ ಅಂದ್ರೆ, ಇಲ್ಲ ಸರ್ ನಮ್ಮ ಹತ್ರನೇ ಸ್ಟಾಕ್ ಇಲ್ಲ ಅಂತ ಡೀಲರ್ಗಳು ಹೇಳ್ತಿದ್ದಾರಂತೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಬಳಿಕ ಬಹುತೇಕ ಎಲ್ಲ ಹೋಟೆಲ್ಗಳು ಬಂದಾಗುತ್ತೆ ಅಂತ. ತಮಿಳುನಾಡು, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಸಮಸ್ಯೆ ಶುರುವಾಗಿದೆ. ಇತ್ತೀಚೆಗೆ ಈ ಅಮೆರಿಕ ಮತ್ತು ಇರಾನ್, ಇಸ್ರೇಲ್ ಯುದ್ಧಗಳು ನಡೀತಾ ಇದ್ದಾವೆ. ಬೇರೆ ದೇಶದಲ್ಲಿ ನಡೀತಾ ಇರೋದು, ಆದರೆ ಎಫೆಕ್ಟ್ ಆಗ್ತಿರೋದು ನಮಗೆ. ಯಾಕೆಂದ್ರೆ ಎಲ್ಲ ದಾಸ್ತಾನು ಗ್ಯಾಸು ಮತ್ತು ಡೀಸೆಲ್, ಪೆಟ್ರೋಲ್ ಬರೋದು ಆ ದೇಶದಿಂದಾನೆ. ಹಂಗಾಗಿ ಅಲ್ಲೆಲ್ಲ ಈಗ ಬರೋದು ಅಡುಗೆಗಳೆಲ್ಲ ಅವರು ಸುಟ್ಟಾಕಿದ್ದಾರೆ. ಹಂಗಾಗಿ ನಮ್ಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇವರು ಹೋಟೆಲ್ ಅಸೋಸಿಯೇಷನ್ ಅವರು ಈಗ ಇತ್ತೀಚೆಗೆ 1 ವಾರದ ಮಟ್ಟಿಗೆ ಮಾಡ್ತೀವಿ, ನಂತರ ಬಂದ್ ಮಾಡಬೇಕು ಅಂತ ಇದ್ದಾರೆ. ಇದನ್ನ ಸರ್ಕಾರದವರೇ ಸರಿದೂಗಿಸ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಸಾರ್ವಜನಿಕರಿಗೆ ಪಾಪ ಕೂಲಿ ಕೆಲಸ ಮಾಡೋರು ಅವರು ಬಂದು ಬೆಳಿಗ್ಗೆ ಹೋಟ್ಲಲ್ಲೇ ಅವಲಂಬಿತರಾಗಿರ್ತಾರೆ, ಅವರಿಗೆಲ್ಲ ತೊಂದರೆ ಆಗ್ತದೆ. ಅದರಿಂದ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಇರಾನು ಇಲ್ಲಿ ಅಮೆರಿಕ ಯುದ್ಧ ನಡೀತಾ ಇರೋದ್ರಿಂದ ನಮಗೆ ಗ್ಯಾಸ್ ಎಲ್ಲ ಕೂಡ ನಿಲ್ಲಿಸಿದ್ದಾರೆ. ಬಟ್ ಅದು ಎಲ್ಲಿ ತನಕ ಬರುತ್ತೆ ಅನ್ನೋದು ಇನ್ನೂ ನಮಗೆ ಗೊತ್ತಿಲ್ಲ. ಎರಡನೇದು, ಇವತ್ತು ಗ್ಯಾಸ್ ನಿಲ್ಲಿಸಿದ್ದಾರೆ, ನಾಳೆ ಡೀಸೆಲ್ ಪೆಟ್ರೋಲು ಕೂಡ ನಮಗೇನು ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ಹೋಟ್ಲು ಮತ್ತು ಈ ಸಣ್ಣ ಪುಟ್ಟ ವ್ಯಾಪಾರವ್ರಿಗೆ, ರೋಡಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡೋವಂಥವ್ರುಗಳು ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಒಂಚೂರು ಸರ್ಕಾರ ಗಮನ ಕೊಡಬೇಕು. ಇಲ್ಲ, ಅದನ್ನು ಕೆಲವರು ಮನೇಲಿ ಮಾಡ್ಕೋಬೋದು. ಕೆಲವರು ಕೆಲ್ಸಕ್ಕೆ ಹೋಗೋರು, ಕಾರ್ಮಿಕರಾಗಲಿ ಎಂಥವರಾಗಲಿ ಅವರು ಮನೆಯಿಂದ ತರ್ಬೋದೇ ವಿನಃ ದೊಡ್ಡವರು ಕೆಲವರು ಅಂತೂ ತರೋಕ್ಕಾಗಲ್ಲ. ಅವ್ರು ಆಚೆನೇ ಡಿಪೆಂಡ್ ಆಗಿರ್ತಾರೆ. ಈ ಬ್ಯಾಚುಲರ್ಸ್ ಅಂತವ್ರು ಇವಾಗ ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಆಚೆಯವರಿಂದ ಬಂದು ಕೆಲಸ ಮಾಡೋಂಥವ್ರು ಇಲ್ಲಿ ತುಂಬ ಜನ ಇದ್ದಾರೆ. ಅವರುಗಳು